ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಲೋಕ ಕಲ್ಯಾಣಾರ್ಥವಾಗಿ ಪಟ್ಟಣದಲ್ಲಿ ಜೂನ್ 2ರಂದು ನಾಗರಿಕರ ಆಸ್ತಿಕರ ಧಾರ್ಮಿಕ ಶ್ರದ್ಧಾವಂತ ಮಹಿಳೆಯರ ಸಹಭಾಗಿತ್ವದಲ್ಲಿ ಹೋಳಿಗೆಮ್ಮ ಹಬ್ಬ ಆಚರಣೆ ಸಂಪನ್ನಗೊಂಡಿದೆ. ಪಟ್ಟಣ ಸೇರಿ ಕ್ಷೇತ್ರದಲ್ಲಿ ನಾಡಿನಲ್ಲಿ ಉತ್ತಮ ಮಳೆ, ಬೆಳೆ ಮತ್ತು ಜನ ಜಾನುವಾರುಗಳ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಹೋಳಿಗೆಮ್ಮ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ಆಚರಿಸಿ ಶ್ರೀ ಗ್ರಾಮದೇವತೆ ಊರಮ್ಮಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಹೋಳಿಗೆಮ್ಮ ಕಳುಹಿಸಿಕೊಡುವುದು ಆರಣೆಯಿಂದಾಗಿಯೇ ಯಾವುದೇ ಬರ, ಭೀಕರ ರೋಗ ರುಜಿನಗಳು, ಪ್ರಕೃತಿ ವಿಕೋಪಗಳು ಜರುಗುವುದಿಲ್ಲ. ಸರ್ವರು ಸುಭಿಕ್ಷೆಯಿಂದಿರಬಹುದು ಎಂಬ ನಂಬಿಕೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಕಾಲಕಾಲಕ್ಕೆ ಸಾಕಷ್ಟು ಮಳೆ ಬೆಳೆ ಬಂದು ಸರ್ವ ಜೀವಿಗಳಿಗೂ ಲೇಸನ್ನುಂಟು ಮಾಡಲಿ ಅಂತ ದೇವತೆಯಲ್ಲಿ ಕೋರಲಾಗುತ್ತೆ. ಪ್ರತಿ ಮನೆಗೊಬ್ಬರಂತೆ ಪಟ್ಟಣದ ಎಲ್ಲ ಮನೆಯವರು ಹೋಳಿಗೆಮ್ಮ ಹಬ್ಬದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ರು. ದೇವಿಗೆ ಎಡಿಯಾಗಿ ಹೋಳಿಗೆ ಮತ್ತು ಅಥವಾ ಹೂರಣ, ಹಣ್ಣಿನ ಶೀಕರಣೆ, ತುಪ್ಪ ಮತ್ತು ಅನ್ನ ಸಾಂಬಾರು ಸೇರಿ ವಿವಿಧ ಖಾದ್ಯಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಡಿವಂತಿಕೆಯಿಂದ ಅಡುಗೆಗಳನ್ನು ಸಿದ್ಧಪಡಿಸುತ್ತಾರೆ. ವೈಯಕ್ತಿಕ ಸ್ವಚ್ಛತೆ ಮತ್ತು ಮನೆಯ ಸುತ್ತಲಿನ ಪರಿಸರ ಸ್ವಚ್ಛತೆಗೆ ಈ ಸಂದರ್ಭದಲ್ಲಿ ಹೆಚ್ಚು ಒತ್ತು ಕೊಡಲಾಗುತ್ತೆ. ಅಮ್ಮಳನ್ನ ಉಡಿಯಲ್ಲಿ ಇರಿಸಿಕೊಂಡು ತೆರಳಿ ಗ್ರಾಮದೇವರ ಮರದ ಕೆಳಗಡೆ ಅಥವಾ ಜನವಸತಿ ಸ್ಥಳದಿಂದ ಕೂಗಳತೆ ದೂರದಲ್ಲಿ ಇಲ್ಲವೇ ಊರಾಚೆಗೆ ತೆರಳಿ ಮಡಿಕೆ ರೂಪದ ದೇವಿಯನ್ನ ಇರಿಸಿ ದೇವಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಸಲ್ಲಿಸಿ ನೈವೇದ್ಯ ಮಾಡಿ ಹಿಂತಿರುಗಿ ನೋಡದೆ ಮೌನ ವ್ರತದೊಂದಿಗೆ ಮನೆಗೆ ಬರುವುದು ವಾಡಿಕೆಯಾಗಿದೆ. ಹೋಳಿಗೆಮ್ಮ ಹಬ್ಬ ಕರ್ನಾಟಕದ ವಿಜಯನಗರ ಜಿಲ್ಲೆ, ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳ ಪಟ್ಟಣ, ನಗರ ಪ್ರದೇಶ ಸೇರಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಹು ಅರ್ಥಪೂರ್ಣ ಹಾಗೂ ವಿಶಿಷ್ಟವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲಾಗಿದೆ. ಊರಿನ ಸಂಕಷ್ಟಗಳನ್ನು ಕಳೆಯಲು, ಉತ್ತಮ ಮಳೆ ಬೆಳೆಗಾಗಿ ಮತ್ತು ರೋಗ ರುಜಿನಗಳು ದೂರಾಗಲೆಂದು ಇದನ್ನು ಆಚರಿಸಲಾಗುತ್ತೆ. ಈ ಅಪರೂಪದ ಸನ್ನಿವೇಶದ ಮೂಲಕ ಹೋಳಿಗೆಮ್ಮ ಹಬ್ಬ ಸಮಾಜದಲ್ಲಿ ಸೌಹಾರ್ದತೆ, ಧರ್ಮ, ಶ್ರದ್ಧೆ, ಏಕತೆಯನ್ನ ಸಾದರಪಡಿಸಿ ಸಾಕ್ಷೀಕರಿಸುತ್ತೆ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.